ಬಹಳಷ್ಟು ಜನ ಈ ಒಂದು ಪ್ರಶ್ನೆ ನೋಡ್ತಾ ಇದ್ದಾರೆ. ಇತ್ತಿತ್ತಲಾಗಿ ಬಹಳಷ್ಟು ಜನ ಡಿಸ್ಕೌಂಟ್ ಬ್ರೋಕಿಂಗ್ ಕಡೆ ಒಲವೇ ತೋರಿಸ್ತಾ ಇರೋದು ನಾವು ನೋಡ್ತಾ ಇದ್ವಿ. ಒಂದು ಇಂಟ್ರೆಸ್ಟ್ನ ಜಾಸ್ತಿ ಕಾಣಿಸ್ತಾ ಇದೆ ಡಿಸ್ಕೌಂಟ್ ಬ್ರೋಕಿಂಗಲ್ಲಿ. ಇದ್ರ ಮುಂಚೆ ನಾರ್ಮಲ್ ರೆಗ್ಯುಲರ್ ಬ್ರೋಕಿಂಗಲ್ಲಿದ್ವಿ. ಇವಾಗ ನಾವೆಲ್ಲರೂ ಸ್ಲೋ ಆಗಿ ಡಿಸ್ಕೌಂಟ್ ಬ್ರೋಕಿಂಗ್ ಕಡೆ ಹೋಗ್ತಾ ಇದ್ವಿ. ಇಲ್ಲಿ ಹಾಗಾದರೆ ಡಿಸ್ಕೌಂಟ್ ಬ್ರೋಕಿಂಗ್ ಒಳ್ಳೇದಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಹೇಳೋದು ಭಾಳ ಕಷ್ಟ ಇದೆ. ಯಾಕಂದರೆ ಡಿಸ್ಕೌಂಟ್ ಬ್ರೋಕಿಂಗ್ ಅಂತ ಒಂದು ಮಾತನ್ನು ಹೇಳ್ಬೋದು, ಬಟ್ ಬಹಳಷ್ಟು ಜನ ಹೂಡಿಕೆದಾರರು ಹೊಸದಾಗಿ ಒಂದು ಮಾರ್ಕೆಟ್ಗೆ ಬರ್ತಾ ಇರೋದ್ರಿಂದ ಅವರಿಗೆ ಕೆಲವೊಂದು ಸಲಹೆಗಳ ನೆಸೆಸಿಟಿ ಜಾಸ್ತಿ ಇದೆ. ಅಂದರೆ ಆ ಟರ್ಮಿನಲ್ ಯೂಸ್ ಮಾಡೋದಾಗಿರ್ಬೋದು, ಆರ್ಡರ್ ಪ್ಲೇಸ್ ಮಾಡೋದಾಗಿರ್ಬೋದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಯಾವುದೇ ಒಂದು ಸ್ಟಾಕ್ಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಬೇಕಾದಾಗ ಒಬ್ಬ ಅಡ್ವೈಸರ್ ಮೂಲಕ ನಾವು ಮಾಡೋದು ತುಂಬ ನೆಸೆಸಿಟಿ ಇದೆ. ಸೊ ಹಾಗಾಗಿ ಷೇರು ಮಾರುಕಟ್ಟೆನಲ್ಲಿ ಒಂದು ಬರೀ ಬ್ರೋಕರೇಜ್ನ ಉಳಿಸೋದೇ ನಮ್ಮ ಉದ್ದೇಶ ಆಗಿದ್ದರೆ ಪ್ರೊಬ್ಯಾಬ್ಲಿ ಷೇರು ಮಾರುಕಟ್ಟೆನಲ್ಲಿ ಅದು ನಮ್ಮ ಒಂದು ಹೂಡಿಕೆಗೆ ಸಹಾಯ ಆಗಲ್ಲ. ಯಾರು ಅತಿಯಾದಂಥ ಒಂದು ಟ್ರೇಡ್ ಮಾಡ್ತಾರೆ, ಜಾಸ್ತಿ ವಾಲ್ಯೂಮ್ ಟ್ರೇಡ್ ಮಾಡ್ತಾರೆ, ಅಂಥವರಿಗೆ ಡಿಸ್ಕೌಂಟ್ ಬ್ರೋಕಿಂಗ್ ಒಳ್ಳೆಯದು. ಆದರೆ ನಮಗೆಲ್ಲ ಗೊತ್ತಿದೆ, ಜಾಸ್ತಿ ಅತಿಯಾದಂಥ ವಾಲ್ಯೂಮ್ ಟ್ರೇಡ್ ಮಾಡೋರಿಗೆ ಷೇರು ಮಾರುಕಟ್ಟೆಯಲ್ಲಿ ಹಣ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾದರೆ ನೀವೊಂದು ಅಪರ್ಚುನಿಟಿನ ಹುಡ್ಕೊಂಡ್ಬಿಟ್ಟು ನೀವು ಟ್ರೇಡ್ ಮಾಡೋದೇ ಆದರೆ ನಿಮಗೆ ನಿಜವಾಗಲೂ ಡಿಸ್ಕೌಂಟ್ ಬ್ರೋಕಿಂಗಿಂತ ನಾರ್ಮಲ್ ಬ್ರೋಕಿಂಗ್ ಮೂಲಕ ಮಾಡೋದು ಒಳ್ಳೆಯದು. ಯಾಕಂದರೆ ನೀವು ತುಂಬ ವ್ಯಾಲ್ಯೂ ಇನ್ವೆಸ್ಟರ್ ಅಥವಾ ವ್ಯಾಲ್ಯೂ ಟ್ರೇಡರ್ ಆಗಿದ್ದರೆ ಪ್ರತಿಯೊಂದು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ನೀವು ಹೂಡಿಕೆ ಮಾಡೋದು ತುಂಬ ನೆಸೆಸಿಟಿ ಇರುತ್ತೆ. ಸೊ ಹಾಗಾಗಿ ನೀವು ಅತಿಯಾದ ವಾಲ್ಯೂಮ್ ಟ್ರೇಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ಏಜೆಂಟ್ ಅಥವಾ ಬ್ರೋಕರ್ಗೆ ಲಾಭ ಆಗುತ್ತೆ. ಬಟ್ ಇವತ್ತು ಡಿಸ್ಕೌಂಟ್ ಬ್ರೋಕಿಂಗ್ ಕೊಟ್ಟಾದ ತಕ್ಷಣ ಬರೀ ಬ್ರೋಕಿಂಗ್ ಉಳಿಸಿದ್ದೀನಿ ಅಂತ ನೀವು ಸಂತೋಷ ಪಡಬೇಕಾಗಿಲ್ಲ. ಬಹಳ ಇಂಪಾರ್ಟೆಂಟು, ನೀವು ಹಣ ಮಾಡಿದ್ದೀರಾ, ಲಾಭ ಮಾಡಿದ್ದೀರಾ ಅಂತ ತಿಳಿದುಕೊಳ್ಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇದೆ. ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಯಾರ್ಯಾರು ಡಿಸ್ಕೌಂಟ್ ಬ್ರೋಕಿಂಗ್ ಮೂಲಕ ಮಾಡಿದ್ದಾರೆ ಅವರ ಒಂದು ಹಿಸ್ಟ್ರಿ ತೆಗೆದು ನೋಡಿದರೆ ಬಹಳಷ್ಟು ಜನ ಹಣ ಮಾಡಿರೋದಕ್ಕಿಂತ ಹಣ ಕಳ್ಕೊಂಡಿರೋರ ಸಂಖ್ಯೆನೇ ಜಾಸ್ತಿ ಇದೆ. ಜಾಸ್ತಿ ಟ್ರೇಡ್ ಮಾಡಿರೋದ್ರಿಂದ ಜಾಸ್ತಿ ಹಣ ಮಾಡಬೇಕಾಗಿತ್ತಲ್ಲ, ಖಂಡಿತವಾಗ್ಲೂ ಇಲ್ಲ. ಷೇರು ಮಾರುಕಟ್ಟೆಯಲ್ಲಿ ಜಾಸ್ತಿ ವಾಲ್ಯೂಮ್ ಮಾಡೋದ್ರಿಂದ ಯು ಆರ್ ಟೇಕಿಂಗ್ ಮೋರ್ ಆ್ಯಂಡ್ ಮೋರ್ ರಿಸ್ಕ್, ಅಲ್ಟಿಮೇಟ್ಲಿ ವಿಲ್ ಎಂಡ್ ಅಪ್ ಲೂಸಿಂಗ್ ಲಾಟ್ ಆಫ್ ಮನಿ. ಸೊ ಹಾಗಾಗಿ ಬೆಟರ್ ಗೋ ವಿತ್ ಅ ಮೋಸ್ಟ್ ಟ್ರಸ್ಟ್ ವರ್ದಿ ಅಡ್ವೈಸರ್, ಬ್ರೋಕರ್, ಅವರ ಒಂದು ಸಹಾಯನ ಪಡೆದು ಒಳ್ಳೆ ಸರ್ವಿಸ್ನ ತೆಗೆದುಕೊಂಡು ಹೂಡಿಕೆ ಮಾಡಿದರೆ ನೀವು ಹಣ ಮಾಡೋದು ಬಹಳ ಇಂಪಾರ್ಟೆಂಟಾಗಿ ಕಾಣಿಸುತ್ತೆ. ಹಾಗಾಗಿ ಮೈ ಚಾಯ್ಸ್ ಈಸ್ ಡೆಫಿನೆಟ್ಲಿ ಒಬ್ಬ ಒಳ್ಳೆ ಅಡ್ವೈಸರ್, ಒಳ್ಳೆ ಬ್ರೋಕರ್ ಹತ್ರ ನಾನು ಹೂಡಿಕೆ ಮಾಡಿ ಹಣ ಮಾಡೋದು ಬೆಟರ್ ಅಂತ ನನಗನ್ನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್.